सुर्ख वाला सोज वाला फैज वाला लव होता है जो लव से ज्यादा वैसे वाला लव इश्क वाला लव हुआ जो दर्द भी तो हमको आज कुछ ज्यादा हुआ इश्क वाला लव. ಹಲೋ ಫ್ರೆಂಡ್ಸ್, ಫಸ್ಟ್ ಡೇ ಇಸ್ ದ ರೆಸ್ಟ್ ಡೇ. ಯಾಕಂದರೆ ನಾವು ಈ ಕಡೆ ಕೆಳಗಡೆಯಿಂದ ಹೋಗಿರ್ತೀವಲ್ಲ, ಪ್ಲೇನ್ಸಿಂದ ಒಂದೇ ಸಲ ಮೌಂಟೇನ್ಗೆ ಹೋಗ್ಬಿಡ್ತೀವಲ್ಲ. ಒಂದೇ ಸಲ ನಾವು 11,000 ಎಬೋವ್ ಸಿ ಲೆವೆಲ್ ಹೋದಾಗ ನಮಗೆ ಮೌಂಟೇನ್ ಸಿಕ್ನೆಸ್ ಆಗುತ್ತೆ. ಎಲ್ರಿಗೂ ಆಗಲ್ಲ, ಕೆಲವೊಂದು ಜನಕ್ಕೆ ಆಗುತ್ತಷ್ಟೇ. ನನ್ನ ಹಸ್ಬೆಂಡ್ಗೆ, ನನ್ನ ಮಗನಿಗೆ ಥ್ಯಾಂಕ್ಫುಲಿ ಆಗಲಿಲ್ಲ, ಬಟ್ ನನಗಾಯಿತು. ನನಗೆ ಹೇಗೆ ಫೀಲ್ ಆಯಿತು ಅಂದರೆ, ಒಂಥರ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಆಮೇಲೆ ತಲೆ ಹಿಡ್ಕೊಂಡಂಗೆ ಆಗುತ್ತೆ, ಕಣ್ಣು ಉರಿಯುತ್ತೆ, ಮೂಗು ಉರಿಯುತ್ತೆ. ಅದಕ್ಕೆ ನಮ್ಮ ಟೂರ್ ಮ್ಯಾನೇಜರು ಹೇಳಿದರು, ಡಯಾಮೆಕ್ಸ್ ಅಂತ ಒಂದು ಟ್ಯಾಬ್ಲೆಟ್, ಅದು ತೊಗೊಳ್ಳಿ ಸರಿ ಹೋಗುತ್ತೆ ಅಂತ. ಅದು ತೊಗೊಂಡೆ ನಾನು, ಸರಿ ಹೋಯಿತು, ಆರಾಮಾಯಿತು, ನನಗೆ ನಾರ್ಮಲ್ ಆಗಾದೆ. ಸೊ ಆಮೇಲೆ ಆಕ್ಸಿಜನ್ನು ಕಡಿಮೆ ಆಗುತ್ತೆ, ಬಟ್ ನನಗಾಗಲಿಲ್ಲ ಥ್ಯಾಂಕ್ಫುಲಿ. ಬೀದಿ ನಾಯಿಗಳಿಗೂ ಕೂದಲು ದೇವರು ಹೆಂಗೆ ಸೃಷ್ಟಿ ಮಾಡಿದ್ದಾನೆ ಅಪ್ಪ. ಇದು ದಾರಿ, ಲಡಾಖಿನ ದಾರಿ. ಇದೆಲ್ಲ ವೆಜಿಟೇಬಲ್ಸು ಬೆಳೆದಿದ್ದಾರೆ ಇಲ್ಲೇ. ನಮ್ಮ ಹೋಟೆಲವರು ಇಲ್ಲೇ ಬೆಳೆದಿದ್ದಾರೆ. ಇದೇ ವೆಜಿಟೇಬಲ್ಸ್ ಯೂಸ್ ಮಾಡಿ ನಮಗೆ ಅಡುಗೆ ಮಾಡಿಕೊಡ್ತಾರೆ. ಚಿಲಿಪಿಲಿ ಸಾಯಂಕಾಲದ ಸೌಂಡು ಚೆನ್ನಾಗಿದೆಯಲ್ಲ ಸೌಂಡು, ಚಿಲಿಪಿಲಿ. ಇದೊಂಥರ ಅಫ್ಘಾನು ಮತ್ತು ಚೈನಾ ಮಿಕ್ಸ್ ಥರ ಅನ್ನಿಸ್ತಿದೆ ನಮಗೆ. ಇಲ್ಲೂ ಇದೆ ಗಾರ್ಡನ್, ವೆಜಿಟೇಬಲ್ಸ್ ಗಾರ್ಡನ್. ವೆಜು ನೋಡಿ, ಒಂಥರ ಟಿಬೇಟಿಯನ್ಸ್ ಥರ ಬರೆದಿದ್ದಾರೆ ಅಂತ ಅನಿಸುತ್ತೆ. ये क्या हुआ है क्या खबर यही पता है ज्यादा हुआ इश्क वाला लव अगर ये उसको भी हुआ है फिर भी मुझको ज्यादा हुआ इश्क वाला लव मेरी नींद जैसे पहली बार टूटी है आंखें मल के मैंने देखी है सुबह हुई धूप ज्यादा लेके तेरी रोशनी दिन चढ़ा इश्क वाला झाके बादलों की जाली के पीछे से गहरी चांदनी है मुझको इतना लेकिन नूर सादा चांद मेरा यही पे है छुपा छुपा हुआ इश्क वाला लव हुआ जो दर्द भी तो हमको आज कुछ ज्यादा हुआ इश्क वाला लव ये क्या हुआ है क्या खबर यही पता है ज्यादा हुआ इश्क वाला लव अगर ये उसको भी हुआ है फिर भी मुझको ज्यादा हुआ इश्क वाला लव हाँ, जा रहा है ना. यहाँ तक इसके बाद तो पूरा वो है ना, डाउन है. इसके बाद तो डाउन है. अभी जहाँ पे निशान लगाया है क्यों ना ऐसे होता जो मिल ಗ್ಲೇಷಿಯರ್ ಮೆಲ್ಟ್ ಆಗಿ ಫಾರ್ಮ್ ಆಗಿರೋದು ಇಂಡಸ್ ರಿವರಾ ಇದು? ಸಂಗಮ ಇದು. ಈ ಕಡೆ ಇರೋದು ಇಂಡಸ್ಸು, ಆ ಕಡೆ ಇರೋದು ಅದ್ಯಾವುದು ಝನ್ಸ್ಕಾರ್ ಅಂತ. ಇದೆರಡರದ್ದು ಸಂಗಮ. ಇಂಡಸ್ ಟಿಬೆಟ್ದ ಇದು. ಟಿಬೆಟಲ್ ಆರಿಜಿನ್ ಟಿಬೆಟಲ್ ಆರಿಜಿನ್ ಆಗಿ ಈ ಕಡೆ ಬಂದಿದೆ. ಇದು ಸಂಗಮ. ಎಷ್ಟು ಬ್ಯೂಟಿಫುಲ್ಲಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ನೋಡಿ, ಎರಡು ನದಿ ಸಂಗಮ ಎಷ್ಟು ಚೆನ್ನಾಗಾಗಿದೆ. ಇಂಡಸ್ ರಿವರು ಹಿಮಾಲಯನ್ ಗ್ಲೇಷಿಯರಿಂದ ಸ್ಟಾರ್ಟ್ ಆಗಿ
ಟಿಬೆಟ್ಟಿಂದ ಶುರುವಾಗಿ ಇಲ್ಲೆಲ್ಲ ಹರಿದು ಆಮೇಲೆ ಪಾಕಿಸ್ತಾನ ತನಕ ಹರಿಯುತ್ತೆ, ಪಾಕಿಸ್ತಾನ್ಗೂ ಹೋಗುತ್ತೆ. ದೊಡ್ಡ ರಿವರ್ ಇದು ಇಂಡಸ್. ಸೊ ಇಂಡಸ್ಸಿಂದನೇ ನಮಗೆ ಇಂಡಿಯಾದವರು ಅಂತ ಬಂದಿರೋದು. ಇಂಡಸ್ ರಿವರ್ ಹತ್ರ ಇರೋರೇ ಇಂಡಿಯಾದವರು. ಇದರಿಂದನೇ ನಮಗೆ ಇಂಡಿಯನ್ಸ್ ಅಂತ ಹೆಸರು ಬಂದಿರೋದು. ಸಂಗಮ ಇದು. ತಣ್ಣಗಿದೆ ಅಲ್ವಾ ನೀರು? ದಿಸ್ ಈಸ್ ದ ಗ್ರೀನ್ ಲದಾಖ್. ಎಷ್ಟು ಗ್ರೀನ್ರಿ ಇದೆ ಇಲ್ಲಿ. ನಮಗೆ ಪಿಕ್ನಿಕ್ ಮಾಡಿಸಿದ್ರು. ಪಿಕ್ನಿಕ್ ಬೈ ದ ಸೈಡ್ ಆಫ್ ರಿವರ್ ಅಂತ ಏನೋ ಹೇಳಿ ಮಾಡಿಸಿದ್ರು. ಸಖತ್ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು. ಅಲ್ಲಿ ನೋಡಿ ಮೌಂಟನ್, ಹಿಮಾಲಯ, ಮೆಜೆಸ್ಟಿಕ್ ಹಿಮಾಲಯನ್ ರೇಂಜಸ್, ಮೌಂಟನ್ ರೇಂಜ್. ಹಕ್ಕಿಗಳ ಚಿಲಿಪಿಲಿ. ಇದು ಲೇ ಪ್ಯಾಲೇಸ್, 8th ಫ್ಲೋರ್ ಇದು. ಅಪ್ಪ ಹತ್ತಿ 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 ಸಾಕಾಗೋಯ್ತು. 9 ಫ್ಲೋರ್ಸ್ ಇದೆ ಅಂತ ಇಲ್ಲ. 8th ಫ್ಲೋರಿಗೆ ಬಂದಿದ್ದೀವಿ ಈಗ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ, ಮೆಜೆಸ್ಟಿಕ್ ಆಗಿದೆ ವ್ಯೂ. ಲೇ ಪ್ಯಾಲೇಸ್ ವ್ಯೂ. ಹತ್ತು ಅಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ಅದು ಎಷ್ಟು 11,000 ಆಗೋಮೆ ಎಷ್ಟು 1000 ಫೀಟ್ ಎಬೋ ಸಿ ಲೆವೆಲ್ ಇರೋದ್ರಿಂದ ಏದುಸಿರು ಜಾಸ್ತಿ ಬರುತ್ತೆ, ಹತ್ತೋದು ಕಷ್ಟ. ಆದರೆ ಇಲ್ಲಿ ಹತ್ಕೊಂಡು ಬಂದಮೇಲೆ ಒಳ್ಳೆ ವ್ಯೂ ಇದು. ಇದು ತುಂಬ ಹಳೇ ಪ್ಯಾಲೇಸ್ ಇದು. 14th ಸೆಂಚುರಿ 17th ಸೆಂಚುರಿ ಅಲ್ವಾ ಪ್ಯಾಲೇಸು? 17th ಸೆಂಚುರಿ. ಒಟ್ಟಿನಲ್ಲಿ ಒಂದು 400-500 ವರ್ಷ ಹಳೇದು. ಇನ್ನೂ ಒಂದು ಫ್ಲೋರ್ ಹತ್ತಬೇಕು. ಗಾಡ್, 9th ಫ್ಲೋರ್. ಮೇಲ್ಗಡೆ ಹಿಮಾಲಯನ್ ಗ್ಲೇಷಿಯರ್ಸು ಮೇಲೆಲ್ಲ, ಮಧ್ಯದಲ್ಲಿ ಡೆಸರ್ಟು, ಕೆಳಗಡೆ ಗ್ರೀನ್ರಿ. ಹಿಮಾಲಯನ್ ಗ್ಲೇಷಿಯರ್, ಡೆಸರ್ಟ್, ಗ್ರೀನ್ರಿ, ಮೂರು ಒಂದೇ ಕಡೆ ಸಿಗುತ್ತೆ ಅಟ್ ಎ ಟೈಮ್. ತುಪ್ಕ, ಇದೇನೋ ತುಪ್ಕ ಅಂತೆ. ಫಸ್ಟ್ ಟೈಮು ನಮ್ಮ ಲೈಫಲ್ಲಿ ತಿಂತಾ ಇರೋದು. ಇದು ಒರಿಜಿನಲ್ ಮೋಮೋಸ್, ಇವರು ಮಾಡೋ ಮೋಮೋಸ್. ನೋಡೋಣ ಯಾವ್ದು ಬೆಂಗಳೂರು ಮೋಮೋ ಬೆಟರಾ, ಇವರು ಟಿಬೆಟ್ ಅವ್ರು ಮಾಡೋ ಮೋಮೋ ಬೆಟರಾ ನೋಡೋಣ. ನೋಡಿ ಎಲ್ಲ ಕಡೆ ಸ್ನೋ ಸ್ನೋ ಸ್ನೋ. ಈ ಸ್ನೋ ಮೆಲ್ಟ್ ಆಗಿ 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 ನೋಡಿ ಈ ಥರ ನೀರಾಗಿ ಆಗಿ ಆಗಿ ಹರಿಯುತ್ತೆ ಇಲ್ಲಿ. ಈ ಥರ ಬರುತ್ತೆ ನೋಡಿ, ಈ ಥರ ಇದೆ. ಫುಲ್ ಸ್ನೋ ನೀರಾಗಿ ಆಗಿ ಆಗಿ ಹರಿಯುತ್ತೆ. ಎಷ್ಟು ಫ್ರೆಶ್ ವಾಟರ್ ಬರ್ತಾ ಇದೆ ಅಂದರೆ ಅಪ್ಪ, ಅಷ್ಟು ಕ್ಲೀನಾಗಿದೆ, ಅಷ್ಟು ಫ್ರೆಶ್ ಆಗಿದೆ. ಎಷ್ಟು ಆಕ್ಸಿಜನ್ ಇದೆ ಅಂತಾರೆ. ಫ್ರೆಶ್ ಅಂದರೆ ಫ್ರೆಶ್ ಅನ್ನಿಸ್ತಾ ಇದೆ. ಇದು ನೋಡಿ, ಇದೆಲ್ಲ ಗ್ಲೇಷಿಯರ್ಸಿಂದನೇ ಬರ್ತಾ ಇರೋ ನೀರು. ಇದೆಲ್ಲ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್. ಇದು ಪ್ಯೂರೆಸ್ಟ್ ಫಾರ್ಮ್. ಚಳಿ ಇದೆ ತುಂಬ ಇಲ್ಲಿ, ಯಾಕಂದರೆ ಇದೇ ಹಿಮಾಲಯ ಅಲ್ಲ. क्यों ना ऐसे होता
जो मिलते तुम हो जाते गुम साथ मेरे होते होते होगा समझाए हम थम जाए थम ओ दिल मेरे टूटा साता साता तारा जब गिरा जरा साता साता मांगू दिल तेरा तभी साता साता माने ना फिर ये सर फिरा इश्क वाला लव ಕ್ಯಾಗರ್ ಅಂತ ಹೋಟೆಲ್ ನಾವು ಉಳ್ಕೊಂಡಿರೋದು. ಹೇಗಿದೆ ಅಂದರೆ ಸ್ವರ್ಗ ಥರ ಇದೆ. ಇಲ್ಲೆಲ್ಲ ಅವರೇ ಬೆಳೀತಾರೆ. ಇದೇ ವೆಜಿಟೇಬಲ್ಸಲ್ಲಿ ನಮಗೆ ಅಡುಗೆ ಮಾಡಿಕೊಡ್ತಾರೆ. ರೂಮ್ ಟೂರು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಇಲ್ಲಿ ಬಂದಿದ್ದೀವಿ. ಇಲ್ಲೇನಿದ್ರು ನಮಗೆ ಕೇಳಿಸೋದು ನದಿ ಸೌಂಡು ಮತ್ತು ಬರ್ಡ್ಸ್ ಸೌಂಡ್ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೇಳಲ್ಲ ಇಲ್ಲಿ. ಸ್ವರ್ಗ ಥರ ಇದೆ. ನಿಮ್ಮ ಹೆಸರು? ಸಿದ್ದು. ಇವ್ರ ಹೆಸರು ಸಿದ್ದು ಅಂತ, ಸಿದ್ದರಾಮಯ್ಯ ಅಲ್ಲ. ಈ ನೂಬ್ರಾ ವ್ಯಾಲಿಯಲ್ಲಿ ನಮ್ ಕನ್ನಡ ಮಾತಾಡ್ತಾರೆ ಇವರು. ಪ್ರಾಪರ್ ಆಗಿ ಸೂಪರ್ ಕನ್ನಡ ಮಾತಾಡ್ತಾರೆ. ಅಷ್ಟೇ ಚೆನ್ನಾಗಿ ಇವರು ಸರ್ವಿಸ್ ಎಲ್ಲ ಚೆನ್ನಾಗಿತ್ತು. ಯಾರ್ಯಾರು ಕನ್ನಡಿಗರು ಈ ನೂಬ್ರಾ ವ್ಯಾಲಿಗೆ ಬರ್ತಿರಲ್ಲ ಎಲ್ರು ಈ ಹೋಟೆಲಿಗೆ ಬನ್ನಿ, ಖಂಡಿತ ಬರ್ಬೇಕು. ಮತ್ತೆ ಎಲ್ಲರಿಗೆ ನಮಸ್ಕಾರ. ಮೇಡಮ್ ಮತ್ತೆ ಸರ್ ನಮ್ಮ ರೆಸ್ಟೋರೆಂಟ್ ಬಂದ್ಬಿಟ್ಟ ಸ್ವಲ್ಪ ಸರ್ಪ್ರೈಸ್ ಆಯ್ತು ಅವ್ರಿಗೆ. ನಾನು ಕನ್ನಡದಲ್ಲಿ ಸ್ವಲ್ಪ ಮಾತಾಡ್ದಲ್ವ ಅದಕ್ಕೆ. ಮತ್ತೆ ಸುಮಾರು ಕನ್ನಡಿಗಸ್ ಬರ್ತಾ ಇದ್ದೇವೆ. ಇನ್ನು ಬನ್ನಿ, ನೆಕ್ಸ್ಟ್ ಇಯರ್ ಇಂದ ಸೌತ್ ಇಂಡಿಯನ್ ಇಂಟ್ರೊಡ್ಯೂಸ್ ಕೂಡ ಮಾಡ್ತೀನಿ. ಬರೀ ನಾರ್ತ್ ಇಂಡಿಯನ್. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ದಾರಿಯಲ್ಲಿ ನಿಲ್ಲಿಸಿದ್ವಿ. ನುಬ್ರಾಯಿಂದ ಪ್ಯಾಂಗಾಂಗ್ ಹೋಗ್ಬೇಕಾರೆ ನೋಡಿ ಯಾರು ಸಿಕ್ಕರು ನಮಗೆ. ಇವರೆಲ್ಲ ಸಿಕ್ಕರು ನಮಗೆ. ಯಾಕೆ ನೋಡಿ ದೇವ್ರ ಸೃಷ್ಟಿ ಹೇಗಿದೆ ಅಪ್ಪ. ಇವ್ರಿಗೆ ವಿತ್ ಸ್ವೆಟ್ರ್ ಕಳಿಸ್ಬಿಟ್ಟಿದ್ದಾನೆ. ಇಲ್ಲಿ ಚಳಿ ಅಂತ ವಿತ್ ಸ್ವೆಟ್ರ್ ಕಳಿಸ್ಬಿಟ್ಟಿದ್ದಾನೆ ದೇವರು. ಅದೇ ನಮ್ಮ ಹಸುಗಳಿಗೆ ನೋ ಸ್ವೆಟರ್, ಯಾಕಂದರೆ ಅಲ್ಲಿ ಸೆಕೆ ಅಲ್ಲ. ಅದಕ್ಕೆ ಅಲ್ಲೇನು ನಮಗೆ ನಮ್ಮ ಹಸುಗಳಿಗೆ ಬೇಕಾಗಿಲ್ಲ. ಈ ಹಸುಗಳಿಗೆ ವಿತ್ ಸ್ವೆಟ್ರ್. ಇಲ್ಲಿರೋ ಅನಿಮಲ್ಸ್ಗೆಲ್ಲ ಸ್ವೆಟರ್ಸ್ ವಿತ್ ಸ್ವೆಟ್ರ್ ಕಳಿಸ್ಬಿಟ್ಟಿದ್ದಾನೆ ದೇವರು. ಸೃಷ್ಟಿಯ ಅದ್ಭುತ. ಅದಕ್ಕೆ ನಾವು ಜಾಸ್ತಿ ಏನು ಯೋಚನೆ ಮಾಡಬಾರ್ದು. ದೇವ್ರು ಇಟ್ಟಂಗೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಇರಬೇಕು. ಎಷ್ಟು ಬ್ಯೂಟಿಫುಲ್ಲಾಗಿದೆ. ಇಲ್ಲೊಂದು ನಮ್ಮದೊಂದು ಮನೆ ಇದ್ದರೆ ಹೇಗಿರುತ್ತೆ ಅಂತ ನನ್ನ ಮಗ ಕೇಳ್ತಾ ಇದ್ದ. ಇದು 13th ಹೈಯೆಸ್ಟ್ ವರಿಲಾ ಪಾಸ್. ಇದು 17,429 ಫೀಟ್ ಎಬೋವ್ ಸಿ ಲೆವೆಲ್ ಇದೆ. ಈ ಥರ ಇದೆ ಇದು. ಚಳಿ 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 ಇದೆ. ಪ್ಯಾಂಗಾಂಗ್ ಲೇಕ್ ಇಂಡಿಯಾ ಏಷ್ಯನ್ ಪ್ಲೇಟ್ ಕೊಲೈಡ್ ಆದಾಗ ಲ್ಯಾಂಡ್ ಮಾಸಸ್ ಎಲ್ಲ ಮೇಲೆ ಎಲಿವೇಟ್ ಆಯಿತು. ಅದೇ ಥರ ಈ ಲೇಕು ಆ್ಯಕ್ಚುಲಿ ಹಳೆ ಏನ್ಷಂಟ್ ಓಷನ್ ರೆಸಿಡ್ಯೂ ಆ್ಯಕ್ಚುಲಿ. ಸೊ ಅದು ಎಲಿವೇಟ್ ಆಗಿದೆ. ಸೊ ಈಗ ರಿಮೈನಿಂಗ್ ಪಾರ್ಟೇ ಇದು ಏನ್ಷಂಟ್ ಓಷನ್ದು. ಆ್ಯಕ್ಚುಲಿ ಇದು ಸಾಲ್ಟಿ ವಾಟರ್. ಇದು ಸಾಲ್ಟ್ ಲೇಕ್ ಇದು, ಆದರೆ ಸಾಲ್ಟ್ ವಾಟರ್ ಲೇಕ್ ಇದು ಆಲ್ಮೋಸ್ಟ್ 130+ ಕಿಲೋಮೀಟರ್ಸ್ ಸ್ಟ್ರೆಚ್ ಆಗುತ್ತೆ. 1/3 ಅಷ್ಟೇ ಇಂಡಿಯಾದಲ್ಲಿರೋದು. ಇನ್ನು ಉಳಿದಿರೋದೆಲ್ಲ ಚೈನಾದಲ್ಲಿದೆ. 30% ಇಂಡಿಯಾದಲ್ಲಿದೆ, 70% ಚೈನಾ. ಸೊ ಈ ಲೇಕ್ ಅಪ್ ಟು ಚೈನಾ ತನಕನೂ ಹೌದು. ಇನ್ನೇನು ಚೈನಾ ಬಂದೇ ಬಿಡ್ತೀವಿ, ಆ ಥರ ಇದೆ. ಇಲ್ಲೇ ಇದೆ ಬಾರ್ಡರ್ ಚೈನಾ ಬಾರ್ಡ್ರ್ ಇಲ್ಲೇ ಇದೆ. ಈ ಲೇಕ್ ವಿಂಟರಲ್ಲಿ ಫುಲ್ ಫ್ರೀಸ್ ಆಗಿಬಿಡುತ್ತೆ. ಓಡಾಡ್ಬೋದು ಲೇಕ್ ಮೇಲೆ. ಹಂಗೆ ಮ್ಯಾರಥಾನು ಮಾಡ್ತಾರೆ ವಿಂಟರಲ್ಲಿ ಲೇಕ್ ಮೇಲೆ. ಆಮೇಲೆ ಸದ್ಯ ಇನ್ನೊಂದು ಖುಷಿ ವಿಷಯ ಏನಂದರೆ ಇಲ್ಲಿ ಜಾಸ್ತಿ ಜನ ಬರಲ್ಲ. ಆಮೇಲೆ ಬರಲ್ಲ ಇನ್ ದ ಸೆನ್ಸ್ ಪೂಜೆ ಗೀಜೆ ಅವೆಲ್ಲ ಮಾಡಲ್ಲ. ಅವೆಲ್ಲ ಶುರು ಮಾಡಿಬಿಟ್ರೆ ಇಲ್ಲೆಷ್ಟು ಸಾಲ್ಟ್ ವಾಟರ್ ಲೇಕ್ ಆಗಿರೋದ್ರಿಂದ ಸ್ವಲ್ಪ ಅವೆಲ್ಲ ಮಾಡ್ದಲ್ಲೇ ಇರೋದಕ್ಕೆ ಕ್ಲೀನಾಗಿದೆ. ಇಲ್ಲಾಂದರೆ ನಮ್ಮ ಇಂಡಿಯನ್ಸ್ ಅಂತೂ ಎಲ್ಲ ಲೇಕು, ಎಲ್ಲ ರಿವರು, ಎಲ್ಲ ಸಮುದ್ರ ಎಲ್ಲ ಎಷ್ಟು ಗಬ್ಬೆಬ್ರು ಹಾಕ್ಬಿಡ್ತಾರೆ. ದೇವ್ರ ಹೆಸರು ಹೇಳ್ಕೊಂಡು ಬರೀ ಗಲೀಜು ಮಾಡೋದೇ ಕೆಲಸ ನಮ್ಮವ್ರದ್ದು. ಸದ್ಯ ಇಲ್ಲಿ ಆ ಪೂಜೆ ಗೀಜೆ ಅವೇನೂ ಇಟ್ಕೊಂಡಿಲ್ಲ. ದೇವಸ್ಥಾನ ಅವು ಇವು ಕಟ್ಟಿ ಎನ್ವೈರ್ಮೆಂಟ್ ಗಲೀಜು ಮಾಡಿಲ್ಲ ಅಷ್ಟೇ. ದೇವ್ರನ್ನ
ಮೆಚ್ಚಿಸೋದು ಅಂದರೆ ಹೇಗೆ, ನಾವು ಎನ್ವೈರ್ಮೆಂಟ್ ನೀಟಾಗಿ ಇಟ್ಕೋಬೇಕಲ್ವಾ, ನಾವು ಕ್ಲೀನಾಗಿರಬೇಕು, ಸುತ್ತಲೂ ಎನ್ವೈರ್ಮೆಂಟ್ ಕ್ಲೀನಾಗಿ ಇಟ್ಕೋಬೇಕು. ಅದೇ ಅಲ್ವಾ ದೇವ್ರ ಪೂಜೆ ಅಂದರೆ, ನಾವು ದೇವ್ರಿಗೆ ಸಲ್ಲಿಸೋದು ಅಲ್ವಾ. ಅದು ಬಿಟ್ಟು ಏನೋ ಅಲ್ಲಿ ಒಂದಷ್ಟು ಹೂವು, ಅರಿಶಿನ, ಕುಂಕುಮ, ಅದೇನು ಎಲ್ಲ ಅಡಿಕೆ ಎಲ್ಲ ಸುರಿದು ಎಷ್ಟು ಗಲೀಜು ಮಾಡಿಟ್ಬಿಡ್ತಾರೆ ಅಂದರೆ ಅಷ್ಟು ಗಲೀಜು ಮಾಡ್ತಾರೆ. ಥ್ಯಾಂಕ್ಫುಲಿ ಇಲ್ಲ, ಅದೇನು ಮಾಡ್ತಾ ಇಲ್ಲ. ಫ್ಯೂಚರಲ್ಲೂ ಅವೆಲ್ಲ ಮಾಡಲಿಲ್ಲ ಅಂದರೆ ಸಾಕು. ಬ್ಯೂಟಿಫುಲ್ಲಾಗಿದೆ. ಎನ್ವೈರ್ಮೆಂಟ್ನ ನಾವು ಪ್ರಿಸರ್ವ್ ಮಾಡಬೇಕು, ಆ್ಯಕ್ಚುಲಿ ಸೇವ್ ಮಾಡಬೇಕು. ಸೇವ್ ದ ಎನ್ವೈರ್ಮೆಂಟ್. Yay, zooby dooby pampara, zooby dooby parampam. Zooby dooby nache kyun pagal stupid man. Zooby dooby pampara, zooby dooby parampam. ಪ್ಯಾಂಗಾಂಗ್ ಲೇಕ್ ಬೆಳಗಿನ ದೃಶ್ಯ. ಆ್ಯಕ್ಚುಲಿ ಇದು ಸಮ್ಮರ್, ಇಲ್ಲಿ ಇದು ಪೀಕ್ ಸಮ್ಮರ್. ಇಲ್ಲಿ ನಮಗಿಲ್ಲಿ ಪೀಕ್ ವಿಂಟರಲ್ಲೂ ಇಷ್ಟು ಕೋಲ್ಡ್ ಇರಲ್ಲ, ಅಷ್ಟು ಕೋಲ್ಡ್ ಇದೆ. ಬಟ್ ಇಲ್ಲಿ ಅವ್ರಿಗೆಲ್ಲ ಇದು ಪೀಕ್ ಸಮ್ಮರ್. ಇದು ಪೀಕ್ ವಿಂಟರಲ್ಲಿ ಇದೆಲ್ಲ ಫ್ರೀಸ್ ಆಗಿಬಿಡುತ್ತೆ, ಅದೆಲ್ಲ ಸ್ನೋ ಆಗುತ್ತೆ, ಇದೆಲ್ಲ ಫ್ರೀಸ್ ಆಗಿಬಿಡುತ್ತೆ. ಆ ಕಡೆ ಇದು ಚಾಂಗ್ಲಾ ಪಾಸ್. ಇದು 17,000 ಎಷ್ಟು 17,500 ಅನ್ಸುತ್ತೆ. 17,600 ಫೀಟಲ್ಲಿದೆ. ಎಷ್ಟು ಚಳಿ ಇದೆ ಅಂದರೆ ಅಷ್ಟು ಚಳಿ ಇದೆ, ಉಸಿರಾಡೋದು ಕಷ್ಟ. ಇಲ್ಲಿ ಇಂಡಿಯನ್ ಆರ್ಮೀಸ್ ಅವ್ರು ಇರ್ತಾರೆ ಪಾಪ, ಡೈಲಿ ಎಷ್ಟು ಕಷ್ಟ ಅವ್ರ ಲೈಫು. ಮತ್ತು ಇದು ಆ್ಯಕ್ಚುಲಿ ಸಮ್ಮರು, ಇವ್ರಿಗೆ ಸಮ್ಮರಲ್ಲೇ ಇಷ್ಟೊಂದು ಕೋಲ್ಡ್ ಇದೆ, ಇನ್ನು ವಿಂಟರ್ ಗತಿ ಏನಾಗಬೇಕು. 3 Idiot ಫಿಲಮ್ ಎಲ್ಲರೂ ನೋಡಿದ್ದೀವಲ್ವಾ, ಅದರಲ್ಲಿ ಅಮೀರ್ ಖಾನ್ ಪಾರ್ಟ್ ಇದೆಯಲ್ಲ, ಅದು ರಿಯಲ್ ಲೈಫಲ್ಲಿ ಇವರೇ ಸೋನಮ್ ವಾಂಗ್ಚುಕ್ ಅಂತ. ಈ ಹುಡುಗ ಅಲ್ಲ, ಇವನು ಒನ್ ಆಫ್ ದ ಸ್ಟೂಡೆಂಟ್. ಸೋನಮ್ ವಾಂಗ್ಚುಕ್ ಈಗ ಏಜ್ ಆಗಿದೆ ಅವ್ರಿಗೆ. ಅವ್ರು ಇರಲಿಲ್ಲ, ಅವ್ರು ನಮಗೆಲ್ಲ ಸಿಗೋದು ಇಲ್ಲ. ಅವ್ರ ಸ್ಕೂಲ್ನ ನಾವು ನೋಡ್ಬೋದು ಅಷ್ಟೇ, ವಿಸಿಟರ್ಸ್ನಾಗೆ ತೋರಿಸ್ತಾರೆ. ಎಷ್ಟು ವಂಡರ್ಫುಲ್ಲಾಗಿದೆ ಅಂದರೆ ಸ್ಕೂಲು, ಅಪ್ಪ ಅಷ್ಟು ಚೆನ್ನಾಗಿದೆ. ಎಂಥ ಒಳ್ಳೆ ಕಡೆ ಸಿಚುಯೇಟ್ ಆಗಿದೆ ಅಂದರೆ, ಅಲ್ಲಿ ಇಂಡಸ್ ರಿವರ್ ಸೈಡಲ್ಲಿ ಹರಿಯುತ್ತೆ. ಆಮೇಲೆ ಇಲ್ಲಿ ಯಾವ ಮಕ್ಳಿಗೆ ಅಡ್ಮಿಷನ್ ತೊಗೋತಾರೆ ಅಂದರೆ ಟಾಪ್ ಆಗಿರ್ತಾರೆ, ತುಂಬ ಬ್ರೈಟ್ ಆಗಿರ್ತಾರೆ, ಅವ್ರಿಗೆಲ್ಲ ಇಲ್ಲಿ ಅಡ್ಮಿಷನ್ ಮಾಡ್ಕೊಳ್ಳೋದು ವೀಕ್ ಆಗಿರೋ ಮಕ್ಕಳು, ಫೇಲ್ ಆಗಿರ್ತಾರಲ್ಲ ಅಂಥ ಮಕ್ಕಳು, ಆಮೇಲೆ ಸೋಷಿಯಲಿ ರಿಜೆಕ್ಟೆಡ್ ಮಕ್ಕಳು, ಅಂಥವ್ರನ್ನ ತೊಗೊಂಡು ಅವ್ರ ಹತ್ರ ವಂಡರ್ಫುಲ್ ಕೆಲಸ ಮಾಡಿಸ್ತಾರೆ. ಇಲ್ಲಿ ನಾರ್ಮಲಾಗಿ ಸ್ಕೂಲಲ್ಲಿ ಹೆಂಗೆ ಓದಿಸ್ತಾರಲ್ಲ ಆ ಥರ ಇರಲ್ಲ. ಇಲ್ಲಿ ಒಂಥರ ಡಿಫ್ರೆಂಟ್, ಫುಲ್ ಪ್ರಾಕ್ಟಿಕಲ್ ಆಗಿರುತ್ತೆ. ನೇಚರ್ ಜೊತೆ ನೇಚರಲ್ಲಿ ಏನೇನು ಸಿಗುತ್ತೆ ಅದನ್ನೆಲ್ಲ ಹೇಗೆ ಯುಟಿಲೈಸ್ ಮಾಡಿಕೊಂಡು ಸರ್ವೈವ್ ಆಗ್ಬೋದು ಅದನ್ನು ಹೇಳ್ಕೊಡ್ತಾರೆ. ಯಾಕಂದರೆ ವೀಕ್ ಅಂದರೆ ಈ ಪ್ರಾಕ್ಟಿಕಲ್ ಇದರಲ್ಲಿ ಓದೋದ್ರಲ್ಲಿ ವೀಕ್ ಇರ್ಬೋದು, ಆದರೆ ಬೇರೆದ್ರಲ್ಲಿ ಅವ್ರು ಕ್ಲವರ್ ಇರ್ಬೋದಲ್ವಾ. ಸೊ ಆ ಥರ ಎಲ್ಲ ಮಕ್ಳಿಗೂ ಒಂದೊಂದು ಕ್ವಾಲಿಟೀಸ್ ಇರುತ್ತೆ, ಅದನ್ನು ಐಡೆಂಟಿಫೈ ಮಾಡಿ ಆ ಮಕ್ಕಳಿಂದ ಅದನ್ನು ಹೊರ ತೆಗಿತಾರೆ. ತುಂಬ ಜನ ಮಕ್ಕಳಿದ್ದಾರೆ. ಇವತ್ತು ಸಂಡೇ ಆಗಿದ್ದರಿಂದ ಬರೀ ಇದು ನಾವು ಯಾರ್ಯಾರು ವಿಸಿಟರ್ಸ್ ಹೋಗ್ತೀವಲ್ಲ ಅಂಥವ್ರಿಗೆ ಯಾರೊಬ್ಬರು ಬಂದು ನಮ್ಗೆ ಈ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಹುಡುಗನೂ ಸ್ಟೂಡೆಂಟೇ. ಅವನು ಹೇಳ್ತಿದ್ದ, ಅವನು ಯಾವುದ್ರಲ್ಲಿ ಬ್ಯಾಕ್ ಇದ್ದ ಅಂದರೆ ಅವನಿಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ ಅಂತ, ಕಮ್ಯುನಿಕೇಷನ್ ಬರ್ತಿರ್ಲಿಲ್ಲ ಅಂತ. ಸೊ ಆಮೇಲೆ PUCಯಲ್ಲೂ ಒಂದು ಫೇಲು ಏನೋ ಆಗಿದ್ದ ಅನಿಸುತ್ತೆ ಮೋಸ್ಟ್ಲಿ. ಸೊ ಗ್ಯಾಪ್ ಆಗಿತ್ತು ಆ ಥರ ಏನೋ ಹೇಳ್ದ. ಸೊ ಅಂಥ ಮಕ್ಕಳನ್ನ ಕರ್ಕೊಂಡು ಬಂದು ಈಗ ಎಷ್ಟು ಚೆನ್ನಾಗಿ ಅವನು ಹೇಳ್ದ ಅಂದರೆ, ಎಕ್ಸ್ಪ್ಲೈನ್ ಮಾಡ್ದ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ದ. ಇದು ನೋಡ್ತಾ ಇದ್ದರೆ ಒಂದು ಹಾಡು ನೆನಪಾಗುತ್ತೆ, ಅಮಿತಾಬ್ ಬಚ್ಚನ್ದು ದೇಖ ಅಲ್ವಾ, ದೇಖ ಏಕ ಖಾಬ್ ತೋ ಯೇ ಸಿಲ್ಸಿಲೆ ಹುವೆ. ಎಷ್ಟೊಂದು ಫ್ಲವರ್ಸ್ಗಳಿದೆ. ಇವತ್ತು ಲಾಸ್ಟ್ ಡೇ ಈ ಹೋಟೆಲಲ್ಲಿ ಉಳ್ಕೊಂಡಿದ್ದೀವಿ. ದಿಸ್ಕಿತ್ ಅಂತ ಏನೋ ಇದ್ರ ಹೆಸರು, ಈ ಹೋಟೆಲ್ ಹೆಸರು. ಇವರೆಲ್ಲ ಬರೆದಿದ್ದಾರೆ, ಸುತ್ತಲೂ ಹಿಮಾಲಯಸು ಇದೆ. ದಿಸ್ ಈಸ್ ಅವರ್ ಲಾಸ್ಟ್ ಡೇ ಇನ್ ಲೇ ಲಡಾಖ್.
ಇದಾಗಿತ್ತು ನಮ್ಮ 6 ಡೇಸ್ ಲೇ ಲದಾಖ್ ಟ್ರಿಪ್. ನೋಡಿ, ನಮ್ಮ ಇಂಡಿಯಾ ಯಾವ ಸ್ವಿಟ್ಜರ್ಲ್ಯಾಂಡಿಗೆ ಕಡಿಮೆ ಇದೆ ಅಂತ ನಾವು ಅಂದ್ಕೊತೀವಿ. ಆದರೆ ಒಂದೊಂದು ಸಲ ಬೇಜಾರಾಗೋದೇನೆಂದರೆ, ಎಷ್ಟು ಹೈಯೆಸ್ಟ್ ಪೀಕ್ 17,800-900 ಫೀಟಲ್ಲಿ ಕೂಡ ನಮಗೆ ಪ್ಲ್ಯಾಸ್ಟಿಕ್ ಬಾಟ್ಲ್ ಎಸ್ತಿರೋದೆಲ್ಲ ಕಾಣಿಸುತ್ತೆ. ಎಷ್ಟು ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ಸ್ ಇದೆ ನಮ್ಮ ಹತ್ರ. ಆದರೆ ಮೋಸ್ಟ್ ಆಫ್ ಇಂಡಿಯನ್ ಟೂರಿಸ್ಟ್ಗಳಿಗೆ ಸಿವಿಕ್ ಸೆನ್ಸ್ ಇರಲ್ಲ. ರೋಡ್ಸ್ ಎಲ್ಲ ಒಂದು 90% ಚೆನ್ನಾಗಿದೆ, ಇನ್ನು 10% ಸ್ವಲ್ಪ ಅಷ್ಟೊಂದೇನು ಚೆನ್ನಾಗಿಲ್ಲ ರೋಡು. ಯಾಕಂದರೆ ಮೊದಲೇ ಗುಡ್ಡಗಾಡು ಪ್ರದೇಶ ಅಲ್ಲ, ಅಲ್ಲಿ ಇದೆಲ್ಲ ಬೀಳ್ತಾ ಇರುತ್ತೆ, ಏನು ಕಲ್ಲುಗಳು ಮಣ್ಣುಗಳೆಲ್ಲ ಬೀಳ್ತಾ ಇರುತ್ತೆ. ಫುಲ್ಲು ಕ್ಲೀನಾಗಿ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ವಿಸಿಟರ್ಸು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕು, ಆವಾಗ ಚೆನ್ನಾಗಿರುತ್ತೆ. ಎಷ್ಟು ಬ್ಯೂಟಿಫುಲ್ ಹಳ್ಳಿಗಳಿದೆ ಅಂದರೆ ಇಲ್ಲಿ ಚಿಕ್ಕ ಚಿಕ್ಕ ಹಳ್ಳಿಗಳು ಅಷ್ಟು ಕ್ಲೀನಾಗಿ ಬ್ಯೂಟಿಫುಲ್ಲಾಗಿದೆ. ಇದು ಬಾರ್ಡರ್ ಏರಿಯಾ ಆಗಿರೋದ್ರಿಂದ ತುಂಬ ಕಡೆ ಮಿಲ್ಟ್ರಿಯವರೇ ಸಿಗ್ತಾರೆ. ಜನರಿಗಿನ್ನ ಮಿಲ್ಟ್ರಿಯವರೇ ಜಾಸ್ತಿ ಇದ್ದಾರೆ. ಬಟ್ ಅವ್ರನ್ನೆಲ್ಲ ರೆಕಾರ್ಡ್ ಮಾಡೋಂಗಿಲ್ಲ ನಾವು. ಫಸ್ಟೇ ನಮಗೆ ಏರ್ಪೋರ್ಟಲ್ಲೇ ಹೇಳ್ಬಿಡ್ತಾರೆ ಇಲ್ಲೆಲ್ಲ ರೆಕಾರ್ಡ್ ಮಾಡೋಂಗಿಲ್ಲ ಅಂತ. ಯಾಕಂದರೆ ಏರ್ಪೋರ್ಟ್ ಇಟ್ಸೆಲ್ಫ್ ಈಸ್ ಎ ಡಿಫೆನ್ಸ್ ಏರ್ಪೋರ್ಟ್. ಇದೆಲ್ಲ ಅಲ್ಲಿರೋ ಅನಿಮಲ್ಸ್. ಇದು ನಮಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿದ್ದು, ಫೋಟೋ ತೊಗೊಂಡ್ವಿ. ಇಲ್ಲಿ 2 ಥರ ಜನ ನೋಡೋಕ್ಕೆ ಸಿಗ್ತಾರೆ. ಒನ್ ಟೈಪ್ ಆಫ್ ಜನ ಟಿಬೇಟಿಯನ್ಸ್ ಥರ ಇರ್ತಾರೆ, ಅವರೆಲ್ಲ ಬುದ್ಧಿಸ್ಟ್. ಇನ್ನೊಂದು ಟೈಪ್ ಆಫ್ ಜನ ಅಫ್ಘಾನ್ ಥರ ಇರ್ತಾರೆ, ಅವರೆಲ್ಲ ಮುಸ್ಲಿಮ್ಸು. ಬಟ್ ಅವ್ರು ಕಮ್ಮಿ ಇದ್ದಾರೆ, ಬುದ್ಧಿಸಮೇ ಜಾಸ್ತಿ ಇರೋದಿಲ್ಲಿ. ಲೋಕಲ್ ಲ್ಯಾಂಗ್ವೇಜ್ ಲದಾಖಿ ಅಂತ ಮಾತಾಡ್ತಾರೆ. ಅದು ಸಿಮಿಲರ್ ಟು ಟಿಬೆಟ್ ಥರನೇ ಇರುತ್ತೆ. ಉರ್ದುನೂ ಮಾತಾಡ್ತಾರೆ ಅನಿಸುತ್ತೆ ಮುಸ್ಲಿಮ್ಸು. ಆಮೇಲೆ ನಮ್ಮ ಹತ್ರ ಎಲ್ಲ ಹಿಂದಿ ಮಾತಾಡ್ತಾಯಿದ್ರು. ನಾವು ಮೇಕ್ ಮೈ ಟ್ರಿಪ್ಪಿಂದ ಬುಕ್ ಮಾಡ್ಕೊಂಡು ಹೋಗಿದ್ದು. ಯೂಶ್ವಲಿ ನಾನು ಅದರಲ್ಲೇ ಮಾಡ್ತೀನಿ, ಅದು ಕಂಫರ್ಟಬಲ್ ಆಗಿರುತ್ತೆ. लगाती तू जैसा फिल्मों में होता है, हो रहा है हूबहू. आई 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 जुबी डूबी पंपारा जुबी डूबी परंपा. जुबी डूबी नाचे क्यों पागल स्टूपिड man. Hey, जुबी डूबी पंपारा जुबी डूबी परंपा.